अन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ನಾವು ಅಂಬರೀಷ ಚಕ್ರವರ್ತಿ ದ್ವಾದಶಿ ವ್ರತದ ಉದ್ಯಾಪನೆಯಲ್ಲಿ ತೊಡಗಿದ್ದ ಆ ಸಂದರ್ಭದಲ್ಲಿ ದೂರ್ವಾಸರಿಗೆ ನಿಮಂತ್ರಣವನ್ನು ಕೊಟ್ಟಿದ್ದಾನೆ. ದೂರ್ವಾಸರು ಆನ್ಹಿಕಕ್ಕೆ ತೆರಳಿದ್ದಾರೆ. ಆ ಸಂದರ್ಭದಲ್ಲಿ ಸಮಯ ಮೀರ್ತಾ ಇದೆ. ಆವಾಗ ಇವನು ಯೋಚನೆ ಮಾಡ್ತಾ ಇದ್ದಾನೆ, ಏನ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಎರಡೂ ಸಂದರ್ಭದಲ್ಲೂ ದೋಷಗಳಿದೆ. ಒಂದು, ನಿಮಂತ್ರಣ ಕೊಟ್ಟಂತಹ ವ್ಯಕ್ತಿಗಳನ್ನ ಬಿಟ್ಟು ಊಟ ಮಾಡಿದರೆ ಅವರಿಗೆ ನಾವು ಹಾಕಿದಂತಹ ಪದಾರ್ಥಗಳೆಲ್ಲ ಉಚ್ಚಿಷ್ಟ ಅಂತ ಕರೆಸಿಕೊಳ್ಳುತ್ತವೆ. ಬ್ರಾಹ್ಮಣರಿಗೆ ಹಾಕಿ ಯಾರಿಗೆ ನಿಮಂತ್ರಣ ಕೊಟ್ಟಿರ್ತೇವೋ ಆ ಅತಿಥಿಗಳಿಗೆ ಅಭ್ಯಾಗತರಿಗೆ ಹಾಕಿ ಉಳಿದದ್ದನ್ನ ಕೊನೆಗೆ ಮನೆ ಯಜಮಾನ ಮತ್ತು ಯಜಮಾನಿ ಇವರಿಬ್ಬರು ಕೂಡ ಭೋಜನ ಮಾಡಬೇಕು. ಅವರನ್ನು ಬಿಟ್ಟು ಇಲ್ಲಿ ಭೋಜನ ಮಾಡಿಬಿಟ್ಟೆ ಅಂತಾದ್ರೆ ದೊಡ್ಡ ಅನರ್ಥ. ಹಾಗೆ ಅಂತಂದುಕೊಂಡು ಭೋಜನ ಮಾಡದೇ ಇದ್ರೆ 1 ವರ್ಷಗಳ ಕಾಲ ಮಾಡಿದಂತಹ ವ್ರತದ ಉದ್ಯಾಪನೆಯ ಸಂದರ್ಭದಲ್ಲಿ ದೊಡ್ಡ ಲೋಪ. ಉಪವಾಸ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಸಕಾಲದಲ್ಲಿ ಪಾರಣೆ. ಆ ಪಾರಣೆಯನ್ನು ಸಕಾಲದಲ್ಲಿ ಮಾಡ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ 1 ವರ್ಷಗಳ ಕಾಲ ಮಾಡಿದಂತಹ ವ್ರತದ ಭಂಗವಾಗಿ ಹೋಗಿಬಿಡುತ್ತೆ. ಇನ್ನು ಅರ್ಧ ಮುಹೂರ್ತ ಮಾತ್ರ ಉಳಿದಿದೆ. ಅರ್ಧ ಮುಹೂರ್ತ ಅಂದ್ರೆ 24 ನಿಮಿಷ ಮುಗಿದಿದೆ. 24 ನಿಮಿಷ ಮುಗಿದಾಗ ಇನ್ನು ಋಷಿಗಳು ಬಂದ್ರು ಅಂತಾದ್ರು ಆ ಋಷಿಗಳಿಗೆ ತೀರ್ಥವನ್ನು ಕೊಟ್ಟು ಎಲೆಯನ್ನ ಹಾಕಿ ಅವರಿಗೆ ಭೋಜನಾದಿಗಳನ್ನು ಮುಗಿಸಿ ನಂತರದಲ್ಲಿ ತಾವೇನಾದ್ರೂ ಭೋಜನ ಮಾಡಬೇಕು ಅಂತಂದ್ರೆ ಸಮಯ ಕಳೆದು ಹೋಗ್ಬಿಟ್ಟಿರತ್ತೆ. ಹಾಗಿದ್ದಾಗ ತಾನು ಏನ್ ಮಾಡ್ಬೇಕು? ಊಟ ಮಾಡಿದರೆ ನಿಮಂತ್ರಣ ಕೊಟ್ಟವರನ್ನ ಊಟ ಮಾಡಿದ ದೋಷ, ಮಾಡದೇ ಇದ್ರೆ ವ್ರತ ಲೋಪ. ಏನ್ ಮಾಡ್ಬೇಕು ಅಂತ ಧರ್ಮ ಸಂಕಟದಲ್ಲಿ ಸಿಲುಕಿಕೊಂಡಿದ್ದಾನೆ ಅಂಬರೀಷ ಚಕ್ರವರ್ತಿ. ಬ್ರಾಹ್ಮಣರ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಏನ್ ಮಾಡೋಣ? ಈಗ ನಾನು ಏನು ಮಾಡಿದರೆ ದೂರ್ವಾಸರನ್ನ ಬಿಟ್ಟು ಭೋಜನ ಮಾಡಿದ ಪಾಪವೂ ಬರೋದಿಲ್ಲ, ನನ್ನ ದ್ವಾದಶಿಯ ಲೋಪವೂ ಆಗೋದಿಲ್ಲ, ಈ ವ್ರತದ ಲೋಪವೂ ಆಗೋದಿಲ್ಲ. ಅಂತಹ ಉಪಾಯವನ್ನು ತಿಳಿಸಿ ಅಂತ ಕೇಳಿಕೊಂಡ. ಅದಕ್ಕೆ ಅಲ್ಲಿರುವಂತಹ ಬ್ರಾಹ್ಮಣರೆಲ್ಲರೂ ಹೇಳ್ತಾ ಇದ್ದಾರೆ, ಸ್ವಲ್ಪ ತೀರ್ಥವನ್ನ ಪ್ರಾಶನ ಮಾಡಿ ಒಂದು ಸ್ವಲ್ಪ ನೀರನ್ನು ಕುಡಿ. ನೀರನ್ನು ಕುಡಿದ್ರೆ ಅದು ಪಾರಣೆಯನ್ನ ಮಾಡಿದ ಹಾಗಾಗತ್ತೆ, ಆದರೆ ಉಪವಾಸ ಇದ್ದ ಹಾಗೆಯೂ ಆಗತ್ತೆ. ಅಶಿತ ಅನಶಿತಾವಾಪಿ ಆಪೋ ವಿದ್ವದ್ಭಿರೀರಿತಃ. ನೀರನ್ನು ಕುಡಿದರೆ ಪಾರಣೆ ಮಾಡಿದ ಫಲ ಸಿಗತ್ತೆ, ಹಾಗೆ ಅಂತಂದುಕೊಂಡು ಉಪವಾಸ ಬಿಟ್ಟಾಗ ಆಗೋದಿಲ್ಲ. ಇದು ಒಂದು ಮಧ್ಯದ ಸ್ಥಿತಿ. ಇದು ನಮ್ದು ಮಧ್ಯಮ ಮಾರ್ಗ ಅಂತ ಕೆಲವೊಂದಿಷ್ಟು ಇರತ್ತೆ ನೋಡಿ. ನಾವು ಎಲ್ಲೋ ಯಾರನ್ನೋ ಅನಿವಾರ್ಯವಾಗಿ ಮಾರ್ಕೆಟಿಂಗಿಗೆ ಅದಕ್ಕೆ ಇದಕ್ಕೆ ಕರ್ಕೊಂಡು ಹೋಗ್ಬೇಕಾದ ಸಂದರ್ಭದಲ್ಲಿ ಯಾರೋ ಒಬ್ರು ನಮ್ ಜೊತೆಯಲ್ಲಿ ಇರೋದಿಲ್ಲ, ಅವರನ್ನು ಬಿಟ್ಟು ಹೋಗಿರ್ತೇವೆ. ಆದ್ರೆ ಬಿಟ್ಟು ಹೋಗಿದ ಬೇಸರ ಅವ್ರಿಗೆ ಆಗಬಾರ್ದು, ಹಾಗೆ ಅಂತ ಕರೆದುಕೊಂಡು ಹೋಗುವ ಸಂದರ್ಭವೂ ಇರೋದಿಲ್ಲ, ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ.
ಅವಾಗ ಏನ್ ಮಾಡ್ತೇವೆ ಅಂದ್ರೆ ಮಾರ್ಕೆಟಿಗೆ ಹೋಗಿ ವಿಡಿಯೋ ಕಾಲ್ ಮಾಡಿ ಅವರ ಅಭಿಪ್ರಾಯವನ್ನು ಕೇಳ್ತೇವೆ. ಇದರಿಂದ ಅವ್ರು ಮಾರ್ಕೆಟಿಗೆ ಬಂದಾಗ ಆಗ್ಲಿಲ್ಲ, ಬಂದಿಲ್ಲ ಅಂತ ಅವ್ರು ಬಿಟ್ಟು ಹೋಗಿದ್ದು ಬೇಜಾರು ಆಗೋದಿಲ್ಲ. ಎರಡೂ ಕೆಲಸ ಆಯ್ತು. ಯಾಕೆ? ಅವರ ಅಭಿಪ್ರಾಯವನ್ನು ಕೇಳಿದ್ರಿಂದಾಗಿ ಕರೆದುಕೊಂಡು ಹೋದ್ರೆ ಏನ್ ಪ್ರಯೋಜನ ಸಿಗ್ತಾ ಇತ್ತೋ ಆ ಪ್ರಯೋಜನ ಸಿಕ್ತು. ಹಾಗೇನ್ ಕರ್ಕೊಂಡೇನ್ ಹೋಗಿಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ಭೋಜನವನ್ನ ಮಾಡಿಯೂ ಮಾಡದೇ ಇರುವ ಹಾಗಾಗತ್ತೆ, ನೀರನ್ನ ಕುಡಿ ಅಂತ ಹೇಳಿದ. ಅದಕ್ಕೆ ಇವನು ನೀರನ್ನು ಕುಡಿದು ಕರಿಷ್ಯೆ ವ್ರತ ಪಾರಣಂ, ವ್ರತದ ಕೊನೆಯಲ್ಲಿ ಮಾಡಬೇಕಾದಂತಹ ಪಾರಣೆಯನ್ನ ಮಾಡ್ತೇನೆ ಅಂತ ಹೇಳಿ ಕೇವಲ ನೀರಿನಿಂದ ವ್ರತದ ಸಮಾಪ್ತಿಯನ್ನ ಮಾಡಿ ನಾನು ಉಪವಾಸ ವ್ರತವನ್ನ ಕೊನೆ ಮಾಡ್ತೇನೆ ಅಂತ ಸ್ವಲ್ಪ ನೀರನ್ನು ಕುಡಿತಾ ಇದ್ದಾನೆ. ಬ್ರಾಹ್ಮಣರ ಅನುಮತಿಯನ್ನು ಪಡೆದು, ತಾನೇ ತೀರ್ಮಾನ ಮಾಡಲಿಲ್ಲ, ಬ್ರಾಹ್ಮಣರ ಅನುಮತಿಯನ್ನ ಪಡೆದು ಅವರು ಹೇಳಿದ ರೀತಿಯಲ್ಲಿಯೇ ರಾಜಋಷಿಯಾದಂತಹ ಅಂಬರೀಷ ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡಿಕೊಂಡು ಸ್ವಲ್ಪ ನೀರನ್ನು ಕುಡಿದು ದೂರ್ವಾಸರು ಬರುವ ಹಾಗೆ ಕಾಯ್ತಾ ಇದ್ದ. ಯಾವ ಸಂದರ್ಭಕ್ಕಾಗ್ಲೂ ಬರ್ಲಿ ದೂರ್ವಾಸರು, ಕಾಯೋಣ ಅಂತಂದುಕೊಂಡು ಹಸುವಾಗಿದೆ ಅಂತ ಮಾಡಿದ್ದಲ್ಲ, ವ್ರತ ಲೋಪ ಆಗಬಾರದು ಅನ್ನೋ ಕಾರಣದಿಂದ ಬ್ರಾಹ್ಮಣರ ಅನುಮತಿಯನ್ನು ಕೇಳಿ ವ್ರತದ ಪಾರಣೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಕಷ್ಟ ಕಾಲದಲ್ಲಿ ಸರಿಯಾದ ಉಪಾಯಗಳನ್ನ, ಸರಿಯಾದ ಮಾರ್ಗಗಳನ್ನ ತೋರಿಸುವಂತಹ ಸ್ನೇಹಿತರು ಜೊತೆಗಿರ್ಬೇಕು. ಉತ್ತಮರಾದಂತಹ ಗುರುಗಳು ನಮ್ಮ ಜೊತೆಯಲ್ಲಿರ್ಬೇಕು. ಎಂತಹ ದೊಡ್ಡದಾದ ಆಪತ್ತಿನ ಸಂದರ್ಭ ನೋಡಿ. ದೂರ್ವಾಸರಂತಹ ಋಷಿಗಳು ಸಾಮಾನ್ಯರಲ್ಲ, ಮಹಾ ತಪಸ್ವಿಗಳು, ಸಾಕ್ಷಾತ್ ರುದ್ರದೇವರ ಅವತಾರರೇ ಆಗಿದ್ದಾರೆ. ಅಂಥವ್ರು ಬಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದು ಹೇಳಿದ್ರೆ ಕೋಪದಿಂದ ಏನು ಬೇಕಾದ್ರೂ ಶಾಪವನ್ನು ಕೊಟ್ಟು ಬಿಡ್ತಾರೆ ಅಂತಹ ಋಷಿಗಳು. ಈ ಕಡೆ ತಾನು 1 ವರ್ಷಗಳ ಕಾಲ ಮಾಡಿದಂತಹ ವ್ರತ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಸುಗಳ ದಾನವನ್ನು ಮಾಡಿದ್ದಾನೆ. ಆ ವ್ರತದ ಪರಿಸಮಾಪ್ತಿ ಆಗೋದೇ ಸಕಾಲದಲ್ಲಿ ಪಾರಣೆ ಮಾಡಿದಾಗ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಕೆಲವೊಂದಿಷ್ಟು ಜನ ಹಿಂಗೂ ಹೇಳ್ಬಹುದು, ಸರಿಯಾದ ಜ್ಞಾನ ತಿಳುವಳಿಕೆ ಇಲ್ಲದೆ ಇರುವವರನ್ನ ಮಂತ್ರಿಗಳನ್ನಾಗಿಯೋ ಗುರುಗಳನ್ನಾಗಿಯೋ ಇಟ್ಕೊಂಡ್ರೆ, ಅವ್ರು ಬರೋದನ್ನ ಏನ್ ಕಾಯ್ತೀಯಾ, ತಿಂದು ಬಿಡೋ, ಪಾರಣೆ ಮಾಡಿಬಿಡೋ ಅಂತ ಹೇಳುವವರು ಇರ್ತಾರೆ. ಆದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಇಲ್ಲಪ್ಪ, ಅವ್ರಿಗೆ ನಿಮಂತ್ರಣ ಕೊಟ್ಟಿದ್ದಿ ಏನೇ ಆಗ್ಲಿ ಅವರನ್ನ ಕಾಯಿ ಅಂತ ಹೇಳುವ ವ್ಯಕ್ತಿಗಳು ಇರ್ತಾರೆ. ಎರಡು ಅನರ್ಥಕ್ಕೆ ಕಾರಣ. ಯಾವ ಮಾರ್ಗವನ್ನು ಅನುಸರಿಸಿದರೂ ಕೂಡ ಇದರಿಂದ ಅನರ್ಥವೇ ಆಗ್ಲಿಕ್ಕೆ ಸಾಧ್ಯ ಇದೆ. ಅನರ್ಥ ಬಾರದೇ ಇರುವ ಹಾಗೆ ಉಪಾಯ ಕೊಡ್ಬೇಕು ಅಂತಂದು ಹೇಳಿದ್ರೆ ಈ ರೀತಿಯಾದ ಶಾಸ್ತ್ರಾರ್ಥದ ಆಳವಾದ ಪರಿಜ್ಞಾನವುಳ್ಳಂತಹ ವ್ಯಕ್ತಿಗಳನ್ನ ಜೊತೆಗಿಟ್ಟುಕೊಂಡಿರ್ಬೇಕು. ಅಥವಾ ಲೋಕಾನುಭವ ಇರುವಂತಹ ಜ್ಞಾನಿಗಳು ನಮ್ಮ ಸಂಗಡ ಇದ್ರು ಅಂತಂದು ಹೇಳಿದ್ರೆ ಎಂತಹ ಆಪತ್ತಿನ ಪರಿಸ್ಥಿತಿಯಲ್ಲೂ ಕೂಡ ನಾವು ಪಾರಾಗಬಹುದು. ಅಂಬರೀಷ ಚಕ್ರವರ್ತಿ ಅಂತಹ ವ್ಯಕ್ತಿಗಳನ್ನ ತನ್ನ ಸಂಬಂಧದಲ್ಲಿ ಇಟ್ಟುಕೊಂಡಿದ್ದ, ತನ್ನ ಜೊತೆಯಲ್ಲಿ ಇಟ್ಟುಕೊಂಡಿದ್ದ. ಹಾಗಾಗಿ ಈ ಮಧ್ಯಮ ಮಾರ್ಗ ಸಿಕ್ತು, ಎರಡೂ ದೋಷಗಳಿಂದ ಪಾರಾಗುವಂತಹ ಉಪಾಯ ಅವನಿಗೆ ಸಿಕ್ತು. ಅವನು ಯೋಚನೆ ಮಾಡ್ತಾ ಇದ್ದಾನೆ, ಜಲಪಾರಣೆಯನ್ನು ಮಾಡಿ ದೂರ್ವಾಸರು ಯಾವಾಗ ಬರ್ತಾರೆ ಅಂತ ಅವರ ಪ್ರತೀಕ್ಷೆಯನ್ನು ಮಾಡ್ತಾ ಇದ್ದಾನೆ. ಅವರು ಎಂದಿನಂತೆ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಯಮುನಾ ನದಿಯ ತೀರದಿಂದಾಗಿ ವಾಪಸ್ ಬರ್ತಾ ಇದ್ದಾರೆ. ರಾಜ ಅವರನ್ನ ಸತ್ಕಾರ ಮಾಡ್ತಾ ಇದ್ದಾನೆ. ಸತ್ಕಾರ ಮಾಡಿದಾಗ ಅವರ ಬುದ್ಧಿಗೆ ಇದು ಗೋಚರವಾಯಿತು. ರಾಜ ನನ್ನನ್ನು ಬಿಟ್ಟು ವ್ರತಪಾರಣೆಯನ್ನು ಮಾಡಿಬಿಟ್ಟಿದ್ದಾನೆ ಅಂತ ಬಹಳ ಕೋಪ ಬಂತು. ಕೋಪದ ಭರದಲ್ಲಿ ಮೈಯೆಲ್ಲ ಕಂಪಿಸ್ತಾ ಇದೆ, ಬಹಳ ಸಿಟ್ಟು ಬಂದಿದೆ ಅವರಿಗೆ. ಹುಬ್ಬುಗಳೆಲ್ಲ ಗಂಟಿಕ್ಕಿಕೊಂಡಿದ್ದಾರೆ, ಹಸುವಾಗಿದೆ. ಅವರು ಏಕಾದಶಿ ಉಪವಾಸ ಮಾಡಿರ್ತಾರೆ. ದಶಮಿ ದಿವಸ ಒಪ್ಪತ್ತು, ದ್ವಾದಶಿ ದಿವಸ ಊಟಕ್ಕೆ ಇನ್ನೇನು ಕೂಡಬೇಕು. ಆ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಇವನು ಮಾಡಿಬಿಟ್ಟಿದ್ದಾನೆ, ಇವನು ತಿಂದ ಉಚ್ಚಿಷ್ಟವನ್ನ ನನಗೆ ಹಾಕ್ತಾ ಇದ್ದಾನೆ. ನಿಮಂತ್ರಣ ಯಾಕೆ ಕೊಡ್ಬೇಕಾಗಿತ್ತು? ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನೇನೋ ಮಾಡಿಕೊಂಡು ಹೋಗ್ತಾ ಇದ್ದೆ. ನಿಮಂತ್ರಣ ಕೊಟ್ಟಂತಹ ಬ್ರಾಹ್ಮಣರನ್ನ ಬಿಟ್ಟು ಭೋಜನ ಮಾಡ್ತಾ ಇದ್ದಾನೆ, ದೊಡ್ಡ ಅಪರಾಧ ಇದು ಅಂತಂದುಕೊಂಡು ಬಹಳ ಕೋಪದಿಂದಾಗಿ ಆ ರಾಜನ ಮುಖವನ್ನು ನೋಡ್ತಾ ಇದ್ದಾರೆ. ರಾಜ ಕೈ ಮುಗಿದುಕೊಂಡು ಬಹಳ ವಿನಯದಿಂದ ನಿಂತಿದ್ದಾನೆ. ಅವನನ್ನು ಕುರಿತು ಬೈತಾ ಇದ್ದ. ಇವನಿಗೆ ಸಂಪತ್ತಿನ ಮದ ಬಹಳ ಬಂದ್ಬಿಟ್ಟಿದೆ.
ದೇವರಿಗೆ ಬಹಳ ಪ್ರೀತಿಕರನಾದವನು ಇವನೇ, ಬಹಳ ಆಪ್ತ ಮಿತ್ರ ಅಂತಂದುಕೊಂಡು ದೇವರ ಚಕ್ರ ಇವನ ಹತ್ರ ಇದೆ ಅಂತಂದುಕೊಂಡು ಬಹಳ ಅಹಂಕಾರ ಬಂದ್ಬಿಟ್ಟಿದೆ ಇವನಿಗೆ. ನಿಮಂತ್ರಣ ಕೊಟ್ಟವರನ್ನು ಬಿಟ್ಟು ಊಟ ಮಾಡುವಷ್ಟು ದೊಡ್ಡವನಾಗಿ ಹೋಗ್ಬಿಟ್ಟಿದ್ದಾನೆ ಇವನು ಅಂತ ಹಂಗಿಸಿ ಅವನನ್ನು ಮಾತನಾಡ್ತಾ ಇದ್ದಾರೆ. ದೇವರಲ್ಲಿ ಭಕ್ತಿ ಇಲ್ಲದೇನೆ ಡಂಭಾಚಾರಕ್ಕೆ ನೀನು ವ್ರತವನ್ನು ಮಾಡ್ತಾ ಇದ್ದಿ. ನಿನ್ನ ಆಮಂತ್ರಣವನ್ನ ನಾನು ಸ್ವೀಕಾರ ಮಾಡಿ ನಿನ್ನ ಅತಿಥಿಯಾಗಿ ಇಲ್ಲಿ ಬಂದಿದ್ದೇನೆ, ನಾನು ಕೊಡದೇನೆ ಊಟ ಮಾಡಿದ್ದಿ, ಮಾಡ್ತೇನೆ ತಾಳ್, ನಿನ್ನ ಈ ಅನಾಚಾರಕ್ಕೆ ಸರಿಯಾದ ಫಲವನ್ನು ನೀನು ಕೊಡ್ತೇನೆ ಅಂತ ಹೇಳಿ ಚೆನ್ನಾಗಿ ಬೈತಾ ಇದ್ದ. ಮುಂದೆ ಏನ್ ಮಾಡಿದ್ರು ಅನ್ನೋದನ್ನ ಮತ್ತೆ ಆಮೇಲೆ ನೋಡೋಣ. ಮೊದಲಿಗೆ ಈ ಶ್ಲೋಕಗಳನ್ನ ನೋಡಿಬಿಡೋಣ. ಮುಹೂರ್ತಾರ್ಧಾವಶಿಷ್ಟಾಯಾಮ್ 9ನೇ ಸ್ಕಂದದ 6ನೇ ಅಧ್ಯಾಯದ 26ನೇ ಶ್ಲೋಕ. ಮುಹೂರ್ತಾರ್ಧಾವಶಿಷ್ಟಾಯಾಂ ದ್ವಾದಶ್ಯಾಂ ಪಾರಣಂ ಪ್ರತಿ ಚಿಂತಯಾಮಾಸ ಧರ್ಮಜ್ಞಃ ದ್ವಿಜೈಸ್ತದ್ಧರ್ಮ ಸಂಕಟೆ. ದ್ವಾದಶಿ ತಿಥಿ ಮುಗಿಲಿಕ್ಕೆ ಅರ್ಧ ಮುಹೂರ್ತ 24 ನಿಮಿಷ ಮಾತ್ರ ಉಳಿದಿದೆ. ದೂರ್ವಾಸ ಋಷಿಗಳಿಗೆ ನಿಮಂತ್ರಣ ಕೊಟ್ಟಿದ್ದಾನೆ. ಅವರು ಸ್ನಾನಕ್ಕೆ ಅಂತ ಯಮುನಾ ತೀರಕ್ಕೆ ತೆರಳಿದ್ದಾರೆ. ಬ್ರಾಹ್ಮಣರ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತಾ ಇದ್ದಾನೆ ಅಂಬರೀಷ ಚಕ್ರವರ್ತಿ. ಬ್ರಾಹ್ಮಣಾತಿಕ್ರಮೇ ದೋಷಃ ದ್ವಾದಶ್ಯಾಮಪ್ಯಪಾರಣೆ ಯತ್ಕೃತ್ವಾ ಸಾಧು ಮೇ ಭೂಯಾತ್ ಅಧರ್ಮೋ ಮಾಂ ನ ಸಂಸ್ಪೃಶೇತ್. ದೂರ್ವಾಸ ಋಷಿಗಳಿಗೆ ನಿಮಂತ್ರಣ ಕೊಟ್ಟಿದ್ದೇನೆ, ಅವರನ್ನು ಬಿಟ್ಟು ಭೋಜನ ಮಾಡಿದರೆ ದೊಡ್ಡ ದೋಷ ಇದೆ. ಹಾಗೆ ಅಂತಂದುಕೊಂಡು ದ್ವಾದಶಿಯ ಕಾಲವನ್ನು ಮೀರಿ ಬಿಟ್ರೆ ಅವಾಗಲೂ ದೊಡ್ಡ ದೋಷ ಇದೆ. ಏನು ಮಾಡಿದರೆ ಸರಿಯಾಗತ್ತೆ? ಈ ಎರಡೂ ದೋಷಗಳ ಸಂಪರ್ಕ ನನಗಾಗೋದಿಲ್ವೋ ಅಂತಹ ಉಪಾಯವನ್ನು ಹೇಳಿ ಅಂತ ಕೇಳಿದಾಗ ವಿಪ್ರರೆಲ್ಲರೂ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಅಭಕ್ಷಣ ಮಾಡು, ನೀರನ್ನು ಕುಡಿದು ಪಾರಣೆಯನ್ನು ಮಾಡಿದಂತೆ ಮಾಡಿಕೋ. ಇದನ್ನು ಕುಡಿದ್ರೆ ಪಾರಣೆ ಮಾಡಿದ ಫಲ ಸಿಗತ್ತೆ. ಹಾಗೆ ಅಂತಂದುಕೊಂಡು ಬ್ರಾಹ್ಮಣಾತಿಕ್ರಮ ದೋಷ ಬರೋದಿಲ್ಲ, ಅವರನ್ನು ಬಿಟ್ಟು ಭೋಜನ ಮಾಡಿದಂತಹ ಪಾಪ ಬರೋದಿಲ್ಲ ಅಂತ ಈ ರೀತಿಯಾಗಿ ಸಲಹೆ ಕೊಟ್ಟಾಗ ಆಯ್ತು ಅಂತಂದುಕೊಂಡು ಬ್ರಾಹ್ಮಣರ ಅನುಮತಿಯನ್ನ ಪಡೆದು ಇವನು ಆ ಅಪ್ಪಾರಣವನ್ನ ಮಾಡ್ತಾ ಇದ್ದಾನೆ. ಆಹುರಭಕ್ಷಣಂ ವಿಪ್ರಾಹ ಹ್ಯಶಿತಂ ನಾಶಿತಂ ಚಯತ್. ನೀರನ್ನು ಕುಡಿದ್ರೆ ಪಾರಣೆ ಮಾಡಿದಂತೆಯೂ ಆಗತ್ತೆ, ಉಪವಾಸವಿದ್ದ ಹಾಗೆಯೂ ಆಗತ್ತೆ. ಅದರಿಂದಾಗಿ ಅವನು ಸಂಕಲ್ಪ ಮಾಡ್ತಾ ಇದ್ದಾನೆ, ಅಂಬಸ ಕೇವಲೇನಾದ್ಯ ಕರಿಷ್ಯೇ ವ್ರತ ಪಾರಣಂ. ಕೇವಲ ನೀರನ್ನು ಕುಡಿದು ಇಂದು ವ್ರತದಿಂದಾಗಿ ಪಾರಣೆಯನ್ನು ಮಾಡ್ತಾ ಇದ್ದೇನೆ, ವ್ರತದ ಸಮಾಪ್ತಿಯನ್ನು ಮಾಡ್ತಾ ಇದ್ದೇನೆ ಅಂತಂದುಕೊಂಡು ವ್ರತಪಾರಣವನ್ನು ಮಾಡ್ತಾ ಇದ್ದಾನೆ. ಊಟ ಮಾಡ್ಲಿಲ್ಲ, ಎಲೆಯನ್ನು ಹಾಕೊಂಡು ಅನ್ನ ಸಾರು ಹುಳಿ ಪಲ್ಯ ಇದು ಎಲ್ಲವನ್ನು ತಿನ್ಲಿಲ್ಲ, ಅವನು ಬರೀ ನೀರನ್ನು ಕುಡಿದು ಆ ವ್ರತದ ಉದ್ಯಾಪನೆಯನ್ನು ಮಾಡ್ತಾ ಇದ್ದಾನೆ. ಇತ್ಯಪಃ ಪ್ರಾಶ್ಯ ರಾಜರ್ಷಿ ಚಿಂತಯನ್ ಮನಸ ಅಚ್ಯುತಂ ಪ್ರತ್ಯಚಷ್ಟ ಕುರು ಶ್ರೇಷ್ಠ ದ್ವಿಜಾಗಮನ ಮೇ ವಸಃ. ಈ ರೀತಿಯಾಗಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಬ್ರಾಹ್ಮಣರ ಅನುಮತಿಯನ್ನೇ ಪಡೆದು ನೀರಿನಿಂದಾಗಿ ಪಾರಣವನ್ನ ಮಾಡಿ ಎಲ್ಲಿಯವರೆಗೂ ದುರ್ವಾಸರು ಬರ್ತಾರೋ ಅಲ್ಲಿವರೆಗೂ ಕಾಯ್ತಾ ನಿಂತಿದ್ದಾನೆ. ದುರ್ವಾಸ ಋಷಿಗಳು ಯಮುನಾ ನದಿಯ ತೀರದಿಂದ ತಮ್ಮ ಆಹ್ನಿಕಾದಿಗಳನ್ನು ಮುಗಿಸಿಕೊಂಡು ಬರ್ತಾ ಇದ್ದಾರೆ. ಅವರನ್ನು ಸತ್ಕಾರ ಮಾಡಿ ಕೂಡಿಸಿ ಇನ್ನೇನು ಪಾರಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಇವರು ಮನಸ್ಸಿಗೆ ತೋರ್ತಾ ಇದೆ, ಇವನಾಗಲೇ ನೀರನ್ನು ಕುಡಿದು ವ್ರತಪಾರಣವನ್ನು ಮಾಡಿಬಿಟ್ಟಿದ್ದಾನೆ ಅಂತ ತೋರ್ತಾ ಇದೆ. ದುರ್ವಾಸ ಯಮುನಾ ಕೂಲಾತ್ ಕೃತಾವಶ್ಯಕ ಆಗತಃ ರಾಜ್ಞಾಭಿಚ್ಛಂದಿತಸ್ತಸ್ಯ ಬುಭುದೆ ಚೇಷ್ಟಿತಂ ಧಿಯಾ. ತಮ್ಮ ಅಪರೋಕ್ಷ ಜ್ಞಾನದಿಂದ, ತಮ್ಮ ತಪಸ್ಸಿನ ಪ್ರಭಾವದಿಂದ ರಾಜ ಏನ್ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಯಾಕೆಂದ್ರೆ ಇವ್ರಿಗೂ ಪರೀಕ್ಷೆ ಮಾಡ್ಬೇಕು ಅಂತ ಬಂದವರು. ರುದ್ರದೇವರು ಇಲ್ಲೆಲ್ಲ ಸುಮ್ನೆ ಅವ್ರು ಮಾಡಿದ ಚೇಷ್ಟೆಗಳೆಲ್ಲವನ್ನ ನೋಡಿ, ಅವ್ರು ಮಾಡಿದ ಕ್ರಿಯೆಗಳೆಲ್ಲವನ್ನ ನೋಡ್ಕೊಂಡು, ಏನಪ್ಪಾ ರುದ್ರರ ಅವತಾರ ದುರ್ವಾಸರು ಅಂತ ಹೇಳ್ತೀರಿ, ಅವ್ರು ಹೇಗೆ ಈ ತರದ್ ಕೋಪವನ್ನೆಲ್ಲ ಮಾಡ್ತಾರೆ ಅಂತಂದ್ರೆ, ಅಂಬರೀಷ ಚಕ್ರವರ್ತಿಗಿಂತ ದುರ್ವಾಸ ಋಷಿಗಳು ಸಾವಿರ ಕೋಟಿ ಪಟ್ಟು ಶ್ರೇಷ್ಠರಾದವರು ತಾರತಮ್ಯದಲ್ಲಿ. ಆದರೂ ವಿಷ್ಣು ಭಕ್ತರ ಮಹತ್ವ ಏನಿದೆ, ಏಕಾದಶಿ ವ್ರತದ ಮಹತ್ವ ಏನಿದೆ ಅಂತ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ತಾವು ನಟನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನೋಡ್ತಾ ಕೂತಿದ್ದಾರೆ. ರಾಜ ಮಾಡಿದಂತಹ ಈ ಎಲ್ಲ ಕೃತ್ಯಗಳನ್ನ ತಮ್ಮ ಬುದ್ಧಿಯಿಂದ ನೋಡ್ತಾ ಇದ್ದಾರೆ. ಅವರೆಲ್ಲ ಕೋಪದಿಂದ ಮುಖ ಎಲ್ಲ ಕೆಂಪಾಗಿದೆ, ತಮ್ಮ ಹುಬ್ಬುಗಳೆಲ್ಲವೂ ಕೂಡ ಗಂಟಿಕ್ಕೆ ಹೋಗಿದೆ. ಅಂಬರೀಷ ಚಕ್ರವರ್ತಿಯನ್ನು ನೋಡಿ ಈ ಮಾತನ್ನು ಹೇಳ್ತಾ ಇದ್ದಾರೆ.
ಮನ್ಯುನಾ ಪ್ರಚಲದ್ ಗಾತ್ರ ಭ್ರುಕುಟಿ ಕುಟಿಲಾನನಃ ಬುಭುಕ್ಷಿತಶ್ಚ ಸುತರಾಮ್. ಬಹಳ ಹಸು ಬೇರೆ ಆಗಿದೆ. ಎರಡು ಸಂದರ್ಭದಲ್ಲಿ ಬ್ರಾಹ್ಮಣರನ್ನು ತಡವಬಾರದು ಅಂತ ಹೇಳ್ತಾರೆ. ಬಹಳ ಹಸುವಾದಾಗ ಅವರನ್ನು ತಡವಬಾರದು. ನೀವು ಹಸುವಾದಂತಹ ಬ್ರಾಹ್ಮಣರನ್ನು ತಡವಿದರೆ ಸರ್ಪವನ್ನು ಬೇಕಾದರೂ ತಡವಬಹುದು, ಹಸುವಾದಂತಹ ಬ್ರಾಹ್ಮಣನನ್ನ ತಡವಬಾರದು ಅಂತ ಹೇಳ್ತಾರೆ. ಆಮೇಲೆ ತಪಸ್ಸಿನಲ್ಲಿ ಕೂತವರನ್ನ, ಯಾರು ನಿಶ್ಚಲವಾದ ತಪಸ್ಸಿಗೆ ಕೂತಿರ್ತಾರೋ ಅಂತಹ ಬ್ರಾಹ್ಮಣರನ್ನ, ಅಧ್ಯಯನಕ್ಕೆ ಕೂತಂತಹ ಬ್ರಾಹ್ಮಣರನ್ನ ಚಂಚಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಹಳ ಸಿಟ್ಟು ಬಂದ್ಬಿಡತ್ತೆ. ಸಿಟ್ಟು ಬಂದು ಏನ್ ಮಾತನಾಡ್ತಾರೋ ಅದು ಹಾಗೇ ಆಗತ್ತೆ. ಹಾಗಾಗಿ ಇವು ಬಹಳ ಹಸು ಬೇರೆ ಆಗಿದೆ, ಆ ಸಿಟ್ಟು ಬೇರೆ, ಕಣ್ಣೆಲ್ಲ ಕೆಂಪಾಗಿದೆ, ಹುಬ್ಬೆಲ್ಲ ಕುಣಿತಾ ಇದೆ. ನಮಸ್ಕಾರ ಮಾಡ್ಕೊಂಡು ರಾಜ ನಿಂತಿದ್ದಾನೆ. ಅವನನ್ನು ಕುರಿತು ಹೇಳ್ತಾ ಇದ್ದಾರೆ, ಅಹೋ ಅಸ್ಯ ನೃಶಂಸಸ್ಯ ಶ್ರಿಯೋನ್ಮತ್ತಸ್ಯ ಪಶ್ಯತ ಧರ್ಮ ವ್ಯತಿಕ್ರಮಂ ವಿಷ್ಣೋಃ ಅಭಕ್ತಸ್ಯೇಷ್ಟಮಾನಿನಃ. ಇವನು ಮಾಡ್ತಾ ಇರುವ ಧರ್ಮದ ವಿಪರೀತ ಕಾರ್ಯವನ್ನು ನೋಡಿ, ನಿಮಂತ್ರಣ ಅಂತ ನನಗೆ ಭೋಜನಕ್ಕೆ ಕೊಟ್ಟಿದ್ದಾನೆ, ಅತಿಥಿಯಾಗಿ ಬಂದಿದ್ದೇನೆ, ನನ್ನನ್ನು ಬಿಟ್ಟು ತಾನೇ ಮಹಾವಿಷ್ಣು ಭಕ್ತ ಅಂತನ್ನುವ ಅಹಂಕಾರದಿಂದಾಗಿ, ಮದದಿಂದಾಗಿ, ಅಹಂಕಾರದ ಮದದಿಂದಾಗಿ ಧರ್ಮ ವಿರುದ್ಧವಾದ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಏನ್ ಮಾಡಿದ್ದಾನೆ? ಯೋ ಮಾಂ ಅತಿಥಿ ಮಾಯಾತಂ ಆತಿಥ್ಯೇನ ನಿಮಂತ್ರ್ಯ. ಅತಿಥಿಯಾಗಿ ನಾನು ಬಂದಿದ್ದೇನೆ, ಸುಮ್ಮನೆ ಅವನ ಆಮಂತ್ರಣ ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ ಹೋಗಿ ಬಿಡ್ತಾ ಇದ್ದೆ. ಆದ್ರೆ ಅವನು ಆಮಂತ್ರಣವನ್ನೂ ಕೊಟ್ಟಿದ್ದಾನೆ, ನಿಮಂತ್ರಣ ಮಾಡಿದ್ದಾನೆ. ನಿಮಂತ್ರಣ ಮಾಡಿದಂತಹ ನನ್ನನ್ನ ಬಿಟ್ಟು ಒಬ್ಬನೇ ತಿಂದು ಕೂತಿದ್ದಾನೆ. ಸರಿ, ಇವನಿಗೆ ಸರಿಯಾಗಿ ಮಾಡ್ತೇನೆ ಅಂತ ಹೇಳಿದ್ರು. ಆದತ್ವಾ ಭುಕ್ತವಾನ್ಸ್ತಸ್ಯ ಸದ್ಯಸ್ತೆ ದರ್ಶಯೇ ಫಲಂ. ನೀನು ಮಾಡಿದ ಅಧರ್ಮಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು ಮಾಡ್ತೇನೆ ತಾಳು ಅಂತ ಹೇಳಿ ಅವರು ಮುಂದಿನ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ಜಟೆಯಿಂದಾಗಿ ಒಂದು ಕೂದಲನ್ನ ಕೆಳಗಡೆಯಲ್ಲಿ ಹೊಡೆದು ಅದರಿಂದ ಒಬ್ಬ ರಾಕ್ಷಸನನ್ನ ಹುಟ್ಟಿಸಿ ಅಂಬರೀಷನನ್ನ ಸುಟ್ಟು ಹಾಕು, ಕೊಂದು ಬಿಡು ಅಂತ ಹೇಳ್ತಾ ಇದ್ದಾರೆ. ಆ ಕಥೆಯನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಷ್ಟಕ್ಕೆ ಇಂದಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.